ಅವಳ ಮಾತಿಗೆ ವಿಕಾಸ್, ಓ ನಿನ್ ಕ್ಯಾಬಿನ್, ಓಕೆ ಈಗ ನಿಂದೆ ಬಿಡು. ಏನ್ ಗೊತ್ತಾ, ನಿನ್ ನೆನ್ಪು ತುಂಬಾ ಬರ್ತಿತ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇಂಚರ ಹತ್ರ ಬಂದ. ಅವನ್ ಏನ್ ಹೇಳ್ತಿದ್ದಾನೆ ಅಂತ ಅವಳು ಅರ್ಥ ಮಾಡ್ಕೊಳ್ಳೋಕು ಮುಂಚೆನೆ ವಿಕಾಸ್ ಅವಳ ಕಿವಿ ಹತ್ರ ಬಂದು, ಡೋಂಟ್ ಯು ಮಿಸ್ ಮೀ ಅಂತ ಕೇಳ್ದ. ಏನಿದು ಹುಚ್ಚಾಟ, ಇದು ನನ್ ಕ್ಯಾಬಿನ್, ಹೊರಟೋಗಿ ಇಲ್ಲಿಂದ ಅಂತ ಹೇಳಿ ಡೋರ್ ಓಪನ್ ಮಾಡಿ ಆಚೆ ಹೋಗೋಕೆ ಕೈ ತೋರಿಸಿದ್ಲು. ಫೈನ್, ಯಾರನ್ನಾದ್ರೂ ಕರಿ, ನನ್ನನ್ನ ಇಲ್ಲಿಂದ ಆಚೆ ಕಳಿಸೋ ಧೈರ್ಯ ಯಾರಿಗಿದೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ವಾಪಸ್ ಹೋಗಿ ಇಂಚರ ಚೇರಲ್ಲಿ ಕೂತ್ಕೊಂಡ. ಅವನ್ ಕಾನ್ಫಿಡೆನ್ಸ್ ನೋಡಿ ಇಂಚರಾಗೆ ಪಿತ್ತ ನೆತ್ತಿಗೇರ್ತು. ಅವಳೇನಾದ್ರೂ ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ಒಬ್ಬ ಅಸಿಸ್ಟೆಂಟ್ ಒಳಗಡೆ ಬಂದು, ಅರೆ ಚಕ್ರವರ್ತಿ ಸರ್, ನೀವ್ ಬಂದಿದ್ದೀರಾ, ಹ್ಯಾಪಿ ಟು ಸಿ ಯು ಸರ್, ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ನಿಮ್ ಸಿಗ್ನೇಚರ್ ಬೇಕಿತ್ತು ಅಂತ ಹೇಳಿ ಟೇಬಲ್ ಮೇಲೆ ಕೆಲವೊಂದು ಫೈಲ್ಸ್ ಇಟ್ಟು ಅವನ್ ಸೈನ್ ಹಾಕ್ತಿದ್ದ ಹಾಗೆ ಅವಳು ಅಲ್ಲಿಂದ ಹೊರಟೋದ್ಲು. ಆದ್ರೆ ಅಸಿಸ್ಟೆಂಟ್ ಹೇಳಿದ್ ಕೇಳಿ, ಏನೋ ಏನ್ ಹೇಳಿದ್ಲು ಅವಳು, ವಿಕಾಸ್ ಚಕ್ರವರ್ತಿನಾ? ನೋನು, ಹಾಗಾಗೋಕೆ ಸಾಧ್ಯ ಇಲ್ಲ, ಇವನು ಚಕ್ರವರ್ತಿ ಫ್ಯಾಮಿಲಿಯವನ, ಇದು ಪಾಸಿಬಲ್ ಇಲ್ಲ. ಈ ಕಂಪ್ನಿ ಕಂಡೀಷನ್ ನೋಡಿದ್ರೆ ಇದು ಚಕ್ರವರ್ತಿ ಫ್ಯಾಮಿಲಿಗೆ ಸೇರಿರೋದು ಅಂತ ಯಾರೂ ಹೇಳೋಕ್ ಸಾಧ್ಯ ಇಲ್ಲ. ನಾನೇನೋ ಅವ್ರು ಯಾವುದೋ ಟೈಮ್ನಲ್ಲಿ ಕಂಪ್ನಿಗೆ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಕಂಪನಿ ಚಕ್ರವರ್ತಿ ಗ್ರೂಪ್ ಆಫ್ ಕಂಪನಿ ಅಂಡರ್ ಬರುತ್ತೆ, ಚಕ್ರವರ್ತೀಸ್ಗೂ ಕಂಪ್ನಿಗೂ ಡೈರೆಕ್ಟ್ ಆಗಿ ಏನೂ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಸಂಗಮ್ ಅದ್ ಹೇಗ್ ತನ್ನ ಕಂಪ್ನಿನ ಇಷ್ಟೆಲ್ಲ ಲಾಸಲ್ಲಿ ನಡೆಯೋಕ್ ಬಿಡ್ತಾನೆ? ಈ ವಿಕಾಸ್ ಸಂಗಮ್ಗೆ ಏನಾಗ್ಬೇಕು ಅಂತ ಇಂಚರ ಡೀಪ್ ಆಗಿ ಥಿಂಕ್ ಮಾಡೋಕೆ ಶುರು ಮಾಡಿದ್ಲು. ಇಂಚರ ಕಲ್ ತರ ನಿಂತಿರೋದ್ ನೋಡಿ ವಿಕಾಸ್, ಯಾಕೆ, ಏನಾಯ್ತು, ವೈ ಆರ್ ಯು ಸೋ ಶಾಕ್ಡ್, ನಾನ್ ಯಾರು ಅಂತ ಈಗ್ಲಾದ್ರೂ ನೆನ್ಪಾಯ್ತಾ ಅಂತ ಕೇಳ್ದ. ಈಗ ತಾನ್ ಯಾರಂತ ಇಂಚರಾಗೆ ನೆನಪಾಗಿ ಅವಳು ತನಗೆ ರೆಸ್ಪೆಕ್ಟ್ ಕೊಡ್ತಾಳೆ ಅಂತ ವಿಕಾಸ್ ಅಂದ್ಕೋತಿದ್ದ. ಆದ್ರೆ ಇಂಚರಾಗೆ ಅವನ್ ಐಡೆಂಟಿಟಿ ತಗೊಂಡ್ ಆಗೋದು ಏನೂ ಇರ್ಲಿಲ್ಲ ಅನ್ನೋದು ವಿಕಾಸ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವನ್ ಕೆಟ್ಟ ಲುಕ್ ಇಂದ ಅವಳಿಗೆ ಒಂಥರ ಇರಿಟೇಟ್ ಆಗೋಕೆ ಶುರುವಾಯ್ತು. ಅವಳು ತನ್ನ ಥಿಂಕಿಂಗ್ಗೆ ಬ್ರೇಕ್ ಹಾಕಿ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ, ಏನ್ ಬೇಕು ನಿಮ್ಗೆ ಅಂತ ಕೇಳಿದ್ಲು. ಅವನು ಇಂಚರ ಹತ್ರ ಬರ್ತಿದ್ದ, ಅವಳು ಹಿಂದೆ ಹಿಂದೆ ಹೋಗ್ತಿದ್ಲು. ಫೈನಲಿ ಅವಳು ಸಿಟ್ಟಲ್ಲಿ ವಿಕಾಸ್ನ ತಡಿತಾ, ಸರ್ ಇನಫ್, ನಿಮ್ಗೇನು ಕೆಲ್ಸ ಇಲ್ಲ ಅಂದ್ರೆ ಪ್ಲೀಸ್ ಇಲ್ಲಿಂದ ಹೋಗಿ, ನನಗೆ ತುಂಬಾ ಕೆಲ್ಸ ಇದೆ, ಸೊ ನಾನು ಟೈಮ್ ವೇಸ್ಟ್ ಮಾಡೋಕೆ ಇಷ್ಟಪಡಲ್ಲ ಅಂದ್ಲು. ಅದನ್ನ ಕೇಳಿ ವಿಕಾಸ್, ಒಬ್ಬ ಎಂಪ್ಲಾಯಿ ಆಗಿ ಬಾಸ್ ಹತ್ರ ಹೀಗ್ ಮಾತಾಡ್ತೀಯಾ, ಇದೇನಾ ನೀನ್ ಕಲ್ತಿರೋದು, ಏನಿದೆ ನಿನ್ ಹತ್ರ ಅಂತ ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತೀಯಾ ಅಂತ ಧಮ್ಕಿ ಹಾಕ್ದ. ನನ್ ಆಟಿಟ್ಯೂಡಲ್ಲಿ ಏನ್ ತಪ್ಪಿದೆ, ನೀವೇ ಏನೂ ಕೆಲ್ಸ ಇಲ್ದೆ ನನ್ ಕ್ಯಾಬಿನ್ ಒಳಗಡೆ ಬಂದು ನನ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ನನ್ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದೀರಾ, ಇದೆಲ್ಲ ಒಬ್ಬ ಬಾಸ್ಗೆ ಶೋಭೆ ತರುತ್ತಾ ಅಂತ ಅವಂದೇ ಭಾಷೆಯಲ್ಲಿ ಉತ್ತರ ಕೊಟ್ಲು. ಅವಳ ಮಾತ್ ಕೇಳಿ ವಿಕಾಸ್ ಕೋಪದಿಂದ ಯೂ ಅಂತ ಹೇಳ್ತಾ ಅವಳನ್ನ ಗುರಾಯಿಸ್ದ. ಅಷ್ಟೊತ್ತಿಗೆ ಕ್ಯಾಬಿನ್ ಡೋರ್ ಓಪನ್ ಆಗಿ ರಾಬಿನ್ ಒಳಗಡೆ ಬಂದ. ಅದನ್ನ ನೋಡಿ ಇಂಚರಾಗೆ ಮತ್ತೂ ಟೆನ್ಷನ್ ಆಯ್ತು. ಯಾಕೆ ಅಂದ್ರೆ ಇಷ್ಟೊತ್ತು ಅವಳು ವಿಕಾಸ್ನ ಹೇಗ್ ಆಚೆ ಕಳಿಸ್ಲಿ ಅಂತ ನೋಡ್ತಿದ್ಲು. ಆದ್ರೆ ಈಗ ರಾಬಿನ್ ಕೂಡ ಬಂದಿದ್ ನೋಡಿ ತೊಂದ್ರೆ ಇನ್ನೂ ಜಾಸ್ತಿ ಆಗೋ ಎಲ್ಲಾ ಲಕ್ಷಣನೂ ಕಾಣಿಸ್ತು. ರಾಬಿನ್ ಕೂಡ ವಿಕಾಸ್ ಪರ ನಿಂತು, ಮಿಸ್ ಇಂಚರ, ಬಾಸ್ ಹತ್ರ ಬಿಹೇವ್ ಮಾಡೋ ರೀತಿನ ಇದು, ಯು ರಿಯಲಿ ನೀಡ್ ಟು ಲರ್ನ್ ಹೌ ಟು ಟಾಕ್. ವಿಕಾಸ್ ಸರ್ ನಿಮ್ಮನ್ನ ಮೀಟ್ ಮಾಡೋಕ್ ಬಂದ್ರೆ ನೀವ್ ಹೀಗ ಅವ್ರನ್ನ ಗ್ರೀಟ್ ಮಾಡೋದು ಅಂತ ಹೇಳಿ ತಾನ್ ಏನೂ ನೋಡ್ದೆ ಕೇಳ್ದೆ ಇಂಚರ ಮೇಲೆ ಗೂಬೆ ಕೂರಿಸ್ದ. ಈಗ ವಿಕಾಸ್ ಬಂದಿದ್ರಿಂದ ರೋಹನ್ನ ನನಗೆ ಕೊಡಿ ಅಂತ ಕೇಳೋಕೆ ಇದೆ ಒಳ್ಳೆ ಅವಕಾಶ, ಇದನ್ ಬಿಟ್ರೆ ಮತ್ತೆ ಸಿಗಲ್ಲ ಅಂದ್ಕೊಂಡು, ಸರ್, ರೋಹನ್ ಅನ್ನೋ ಆಕ್ಟರ್ ಬಗ್ಗೆ ನೀವು ಕೇಳಿರ್ಬಹುದು. ಅದೇ ಮೊದಲು ನನ್ ಅಂಡರ್ ವರ್ಕ್ ಮಾಡ್ತಿದ್ನಲ್ಲ, ನಾವು ಒಟ್ಟಿಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ. 3 ವರ್ಷದಿಂದ ನಾವಿಬ್ರು ತುಂಬಾ ಕಂಫರ್ಟಬಲ್ ಆಗಿದ್ವಿ. ಆದ್ರೆ ಈಗ ಸಡನ್ ಆಗಿ ಆ ಆಕ್ಟರ್ನ ಇಂಚರಾಗೆ ಅಸೈನ್ ಮಾಡಿದ್ರು. ನಿಮ್ಗೂ ಗೊತ್ತಲ್ವಾ, ಆಕ್ಟರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಕೆಲ್ಸಾನು ಈಸಿ ಆಗತ್ತೆ, ಒಳ್ಳೆ ಔಟ್ಪುಟ್ ಬರುತ್ತೆ.
ನೀವೇನಾದ್ರೂ ರೋಹನ್ನ ನನಗೆ ವಾಪಸ್ ಅಸೈನ್ ಮಾಡಿದ್ರೆ ಅದು ಕಂಪ್ನಿ ಹಿತದೃಷ್ಟಿಯಿಂದ ತುಂಬಾ ಒಳ್ಳೇದು ಅಂದ. ಇಲ್ಲ ರಾಬಿನ್, ನನಗೆ ಇಂಚರ ಎಬಿಲಿಟಿ ಮೇಲೆ ನಂಬಿಕೆ ಇದೆ. ಈಗ ರೋಹನ್ ಇಂಚರ ಹತ್ರ ಇರೋದೇ ಸರಿ ಅಂತ ರಾಬಿನ್ ಮಾತನ್ನ ಇಗ್ನೋರ್ ಮಾಡಿ ಹೇಳ್ದ. ಅವನ್ ಮಾತ್ ಕೇಳಿ ರಾಬಿನ್ಗೆ ನಂಬಿಕೆನೇ ಬರ್ಲಿಲ್ಲ. ಅಲ್ಲ, ಈ ವಿಕಾಸ್ ಅದ್ ಹೇಗೆ ನನ್ ಮಾತ್ ತೆಗ್ದು ಹಾಕಿ ಇಂಚರ ಪರವಾಗಿ ಮಾತಾಡೋಕ್ ಸಾಧ್ಯ? ಅವಳು ಅದೇನ್ ಮೋಡಿ ಮಾಡಿದಾಳಿ ಇವನಿಗೆ ಅಂತ ಅನ್ಸಿ ಇಂಚರ ಬಗ್ಗೆ ಅವನಿಗಿದ್ದ ದ್ವೇಷ, ಸಿಟ್ಟು ಎರಡೂ ಡಬಲ್ ಆಯ್ತು. ಯು ವರ್ಕ್ ಹಾರ್ಡ್ ಇಂಚರ, ಏನಾದ್ರೂ ಕ್ವೇರೀಸ್ ಇದ್ರೆ ನನ್ನ ಹತ್ರ ಕೇಳು ಅಂತ ಹೇಳಿ ರಾಬಿನ್ ಜೊತೆ ವಿಕಾಸ್ ಕೂಡ ಇಂಚರ ಕ್ಯಾಬಿನ್ನಿಂದ ಆಚೆ ಹೋದ. ಈ ಕಡೆ ವಿಕಾಸ್ ಜೊತೆ ಹೊರಗಡೆ ಬಂದ ರಾಬಿನ್ಗೆ ವಿಕಾಸ್ ತುಂಬಾ ಚೇಂಜ್ ಆಗಿರೋ ತರ ಕಾಣಿಸ್ತಾ ಇತ್ತು. ಯಾಕೆ ಅಂದ್ರೆ ವಿಕಾಸ್ ಇಲ್ಲಿವರೆಗೂ ಹುಡ್ಗೀರ್ನ ಟಾಯ್ಸ್ ತರಾನೇ ಯೂಸ್ ಮಾಡ್ತಿದ್ದ. ಅಂತ ಪ್ಲೇ ಬಾಯ್ ವಿಕಾಸ್ ಈಗ ಒಂದ್ ಹುಡುಗಿ ತನಗೆ ಅವಮಾನ ಮಾಡಿ ಬೈದ್ರು ಸುಮ್ನಿದ್ದು ಅವಳ ಪರವಾಗಿ ಮಾತಾಡಿದ್ ನೋಡಿ ರಾಬಿನ್ಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಅವನ್ ಕನ್ಫ್ಯೂಷನ್ ಇಂದಾನೆ, ಸರ್ ಒಂದ್ ವಿಷಯ ಹೇಳಿ, ಇವತ್ತೇನ್ ಕಂಪ್ನಿ ಕಡೆ ಬಂದ್ಬಿಟ್ಟಿದೀರಾ? ಏನಾದ್ರೂ ಸ್ಪೆಷಲ್ ಇದ್ಯಾ ಅಂತ ಕೇಳ್ದ. ಅವನ್ ರಾಬಿನ್ ಕಡೆ ನೋಡ್ತಾ ಅಫ್ಕೋರ್ಸ್ ಅಂತ ಹೇಳಿ ಕಣ್ ಹೊಡ್ದ. ಅದನ್ನ ನೋಡಿ ವಿಕಾಸ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ರಾಬಿನ್ಗೆ ಅರ್ಥ ಆಗಿದ್ದು ಅಲ್ದೆ ತನ್ ಕೆಲ್ಸ ಸಾಧಿಸ್ಕೊಳ್ಳೋ ಒಂದ್ ದಾರಿನೂ ಹೊಳಿತು. ಅವನ್ ಜೋರಾಗಿ ನಗ್ತಾ, ನಂಗ್ ಗೊತ್ತಿತ್ತು ಸರ್, ವಿಷಯ ಹೀಗೆ ಇರುತ್ತೆ ಅಂತ ನಾನು ಆಲ್ರೆಡಿ ಗೆಸ್ ಮಾಡಿದ್ದೆ. ನೀವು ನಿಜವಾಗ್ಲೂ ಆ ಹುಡ್ಗಿನ ಬಯಸ್ತಿದ್ರೆ ಅವಳು ನಿಮ್ ಹತ್ರ ಬರೋ ಹಾಗೆ ಮಾಡೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್ ಅಂತ ಅವಕಾಶದ ಅಡ್ವಾಂಟೇಜ್ ತಗೊಳ್ತಾ ಹೇಳ್ದ. ಅದನ್ನ ಕೇಳಿ ಇಮಿಡಿಯೇಟ್ ಆಗಿ ವಿಕಾಸ್ ವಾಟ್ ಟೆಲ್ ಮೀ ಅಂತ ಎಕ್ಸೈಟ್ಮೆಂಟ್ ನಲ್ಲಿ ಕೇಳ್ದ. ಆಗ ರಾಬಿನ್, ನೆಕ್ಸ್ಟ್ ವೀಕ್ ಆಫೀಸ್ ಸ್ಟಾಫ್ ಮೀಟಿಂಗ್ ಇದೆ, ಸರಿಯಾದ ಸಮಯ ನೋಡಿ ಆ ಹುಡುಗಿನ ನಿಮ್ ವಶಕ್ಕೆ ಒಪ್ಪಿಸ್ತೀನಿ ಅಂತ ಒಂಥರ ಸ್ಮೈಲ್ ಮಾಡ್ತಾ ಹೇಳ್ದ. ಯಾಕೆ ಅಂದ್ರೆ ವಿಕಾಸ್ ತರ ಪರ್ಸನ್ಗೆ ಒಂದು ಹುಡುಗಿಯಿಂದ ಏನ್ ಬೇಕು, ಅವನ್ ಹುಡುಗಿಯರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ರಾಬಿನ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ರಾಬಿನ್ ತಲೆಯಲ್ಲಿ ಒಂದು ಖತರ್ನಾಕ್ ಪ್ಲಾನ್ ರೆಡಿ ಆಗಿತ್ತು. ಅವನ್ ಐಡಿಯಾ ಕೇಳ್ತಿದ್ದ ಹಾಗೆ ವಿಕಾಸ್, ಸೌಂಡ್ಸ್ ಗುಡ್, ಸೊ ಈ ಮ್ಯಾಟರ್ ನೀನೇ ಹ್ಯಾಂಡಲ್ ಮಾಡ್ತೀಯಾ? ನೀನೇನಾದ್ರೂ ಇದನ್ನ ಮಾಡಿ ತೋರ್ಸಿದ್ರೆ ನೀನ್ ಏನೇ ಕೇಳಿದ್ರು ಕೊಡ್ತೀನಿ ಅಂದ. ಈ ಡೀಲ್ ಫೈನಲ್ ಆಗ್ತಿದ್ದ ಹಾಗೆ ರಾಬಿನ್ ಮನಸ್ಸಲ್ಲಿ ರೋಹನ್ನ ವಾಪಸ್ ತಗೊಳ್ಳೋ ಹೋಪ್ ಮತ್ತೆ ಹುಟ್ಕೊಳ್ತು. ಲೇಂಚರ, ಇನ್ನು ಮೇಲ್ ನಿನಗಿದೆ ಕಣೆ ಮಾರಿ ಹಬ್ಬ, ನನ್ನನ್ನೇ ಅವಮಾನ ಮಾಡ್ತೀಯಾ ಈ ರಾಬಿನ್ನ? ನೀನು ಹೇಗ್ ವಿಕಾಸ್ ಸರಿಂದ ಎಸ್ಕೇಪ್ ಆಗ್ತೀಯೋ ನಾನು ನೋಡ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.